ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಉರಿದಕ್ಕಿ ತಂಬಿಟ್ಟನ್ನು ಮಾಡ್ತಾಯಿದ್ದೀನಿ. ಉರಿದಕ್ಕಿ ತಂಬಿಟ್ಟು ಮಾಡಲಿಕ್ಕೆ ನಾನು ಮೊದಲಿಗೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೇಕಾದರೆ ಅಕ್ಕಿಯನ್ನು ತೊಗೊಂಡು ಹುರ್ಕೊಂಡು ಪೌಡ್ರ್ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಬೆಲ್ಲ, 1/4 ಕಪ್ಪಷ್ಟು ಕೊಬ್ಬರಿ ತುರಿ ಮತ್ತು 1 ಏಲಕ್ಕಿ, 1/4 ಕಪ್ಪು ಎಳ್ಳು, 1/4 ಕಪ್ಪು ಶೇಂಗಾ ಕಾಳು, 1/4 ಕಪ್ಪು ಪುಟಾಣಿಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಈಗ ನೋಡಿ ನಾವು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ್ರಿ. ಈಗ ನಾನು 1/4 ಕಪ್ಪಷ್ಟು ಎಳ್ಳಿದ್ವಲ್ಲ ಅವನ್ನ ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ಈ ಎಳ್ಳನ್ನು ಚೆನ್ನಾಗಿ ಚಟಪಟ ಸಿಡಿಯೋವರೆಗೆ ಚೆಂದಂಗೆ ಹುರ್ಕೋಬೇಕು ನೋಡಿರಿ ಎಳ್ಳನ್ನು. ನಾವು ಹಿಟ್ಟಿನ ಬದಲಾಗಿ ಅಕ್ಕಿಯನ್ನು ತಗೊಂಡು ಅಕ್ಕಿನೂ ಇದೇ ರೀತಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಸಹಿತ ಮಾಡ್ಕೋಬೋದು. ಆದರೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿರೋದ್ರಿಂದ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡು ಅಕ್ಕಿ ಹಿಟ್ಟನ್ನೇ ಹುರಿತೇನೆ ನೋಡಿರಿ. ಈಗ ನೋಡಿ, ಈಗ ನಮಗೆ ಎಳ್ಳು ರೆಡಿ ಆಯಿತು. ಈಗ ಎಳ್ಳು ನೋಡಿರಿ, ಅದೆಲ್ಲ ರೆಡಿ ಆಯಿತು. ಈಗ ನಾನು ನೆಕ್ಸ್ಟ್ ಶೇಂಗಾ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಕಾಳನ್ನು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಬಿಡಿಸಿ ರೆಡಿ ಮಾಡ್ಕೋಬೇಕು ನೋಡಿರಿ ಇವನ್ನ. ಇದು ಸೂಪರಾಗಿರುತ್ತೆ ನೋಡಿರಿ. ತಂಬಿಟ್ಟು ಚೆನ್ನಾಗಿರುತ್ತೆ. ಶೇಂಗಾ, ಎಳ್ಳು, ಕೊಬ್ಬರಿ ಎಲ್ಲ ಹೆಲ್ತ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಆಗಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಈ ತಂಬಿಟ್ಟು. ಮಕ್ಕಳಿಗೂ ಸಹಿತ ಇದನ್ನು ಆಗಾಗ ಮಾಡಿ ಕೊಡ್ಬೋದು. ಈಗ ನೋಡಿ, ಶೇಂಗಾ ಕಾಳನ್ನು ಸಹಿತ ನಾವು ಹುರ್ಕೊಂಡಾಯಿತು. ಚೆನ್ನಾಗಿ ಹುರಿದಿದ್ದಾವೆ. ಈಗ ನಾವು ಈ ಶೇಂಗಾ ಕಾಳನ್ನು ತಕ್ಕೊಳ್ಳೋಣ. ಈಗ ನೋಡಿ, ನೆಕ್ಸ್ಟ್ ನಾನು 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ 1 ಕಪ್ಪಷ್ಟು ಹಿಟ್ಟು, ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು, ಇಲ್ಲಾಂದರೆ ಒತ್ತೋ ಚಾನ್ಸಸ್ ಇರುತ್ತೆ, ಸೀದು ಹೋಗೋ ಚಾನ್ಸಸ್ ಇರುತ್ತೆ ಹಿಟ್ಟು. ಹಂಗಾಗಿ ಒಂದು ಸ್ವಲ್ಪ ತುಪ್ಪ ಸೀದಬಾರ್ದು ಅನ್ನೋ ದೃಷ್ಟಿಯಿಂದ, ಒತ್ತಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೋಬೋದು. ಈಗ ನೋಡಿ, ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಗಮ್ ಅಂತ ಸ್ಮೆಲ್ ಬಂದ ತಕ್ಷಣ ನಾನು ಹಿಟ್ಟನ್ನು ತಕ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟನ್ನು. ಈಗ ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಬೆಲ್ಲವನ್ನು, 1 ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಂಡು ಅದರ ಅರ್ಧ ಕಪ್ಪಷ್ಟು ಬೆಲ್ಲ ತೆಯ್ಯುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕರಗಿಸ್ಲಿಕ್ಕೆ ಇಡೋಣ. ಇದೇನು ಎಳೆ ಪಾಕ ಬೇಡ, ಯಾವ ಪಾಕನೂ ಬೇಡ, ಏನೂ ಬೇಡ. ಬೆಲ್ಲ ಕರಗಿದ್ರೆ ಸಾಕು ನಮಗೆ. ಈ ಬೆಲ್ಲ ಕರಗಲ್ರಿ. ನಾವೀಗ ನೆಕ್ಸ್ಟು ಶೇಂಗಾ ಕಾಳನ್ನು ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಸಿಪ್ಪೆ ಬಿಡಿಸಿ ಚೆನ್ನಾಗಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ನೋಡಿರಿ, ಶೇಂಗಾ ಕಾಳು ರೆಡಿ ಆದವು, ಸಿಪ್ಪೆ ಬಿಡಿಸಿದ್ದು. ಈಗ ಮಿಕ್ಸಿ ಜಾರ್ಗೆ ಹಾಕ್ತೇನೆ. ಶೇಂಗಾ ಕಾಳನ್ನು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಎಳ್ಳನ್ನು ಮಾತ್ರ ಅರ್ಧ ಹಾಕ್ಕೊಂಡು ಅರ್ಧ ಮಾತ್ರ ತೆಗೆದಿಡ್ತಾ ಇದ್ದೀನಿ. ಮುಂದೆ ಏನು ಮಾಡ್ತೀನಿ ನೋಡೋಣ. ಈಗ ನೋಡಿ, ಪುಟಾಣಿಯನ್ನು ಸಹಿತ ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ತರಿಯಾಗಿ ರುಬ್ಬೇಕು ನೋಡಿರಿ ಅದನ್ನು. ಈಗ ನೋಡಿ, ನಾನು ಹುರಿದಿರುವಂತಹ ಅಕ್ಕಿ ಹಿಟ್ಟನ್ನು ಇದಕ್ಕೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆನಂತರ ಹುರಿದ ಎಳ್ಳನ್ನು ಸಹಿತ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಮಿಕ್ಕಿರುವಂಥ ಎಳ್ಳನ್ನು ಇಟ್ಟಿದ್ನಲ್ಲ ಅವನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಕೊಬ್ಬರಿ ತುರಿ ನೋಡಿರಿ, ತರಿಯಾಗಿರುವಂತಹ ಈ ರುಬ್ಬಿದ ಮಿಶ್ರಣವನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಒಂದು ಏಲಕ್ಕಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ, ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹಿತ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿರಿ, ಪಾಕ ರೆಡಿಯಾಗಿದೆ ನಮ್ಮದು. ಇದನ್ನು ಸೋಸ್ಕೊಳ್ಳೋಣ. ಪಾಕವನ್ನು ಕಸರು ಕಡ್ಡಿ ಇರುತ್ತೆ, ಹಾಗಾಗಿ ಈ ಪಾಕವನ್ನು ನಾನು ಸೋಸ್ತಾ ಇದ್ದೀನಿ. ಬೇಕಾಗುವಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಒಮ್ಮೆಲೇ ಪೂರ್ತಿಯಾಗಿ ಕಲಿಸಿದ್ರೆ ಉಂಡೆ ಬರಲ್ಲ ನೋಡಿರಿ. ಅದು ಉಂಡೆಗಳು ಗಟ್ಟಿ ನೀರಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ಎಷ್ಟು ಬೇಕೋ ಉಂಡೆ ಮಾಡಲಿಕ್ಕೆ, ಉಂಡೆ ಹದಕ್ಕೆ ಎಷ್ಟು ಬೇಕೋ ಅಷ್ಟೇ ಆಣವನ್ನು ನಾವು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಜಾಸ್ತಿ ಮಾಡ್ತಿದ್ರಿ ಅಂದರೆ, ಉಂಡೆ ಮಾಡ್ತಾ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಪಾಕ, ಉಳಿದಿರುವಂಥ ಪಾಕವನ್ನು ನೀವು ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕ್ಕೋಬೋದು. ಈಗ ನೋಡಿ, ನಮ್ಮದು ಉಂಡೆ ಮಾಡಲಿಕ್ಕೆ ಇದು ರೆಡಿ ಆಯಿತು ನೋಡಿ. ಈ ರೀತಿ ಚೆನ್ನಾಗಿ ಉಂಡೆಗಳನ್ನು ಮೀಡಿಯಮ್ ಸೈಜಲ್ಲಿ ನಾನು ಉಂಡೆಗಳನ್ನು
ಕಟ್ತಾ ಇದ್ದೀನಿ. ಶಿವರಾತ್ರಿ ದಿನ ಬರೀ ಅಕ್ಕಿ ತಂಬಿಟ್ಟು ಮಾತ್ರ ಅಲ್ಲ, ಎಳ್ಳು ಚಿಗಡಿ ಸಹಿತ ಮಾಡ್ತಾರೆ ನೋಡಿರಿ. ಎಳ್ಳು ಚಿಗಡಿಯನ್ನು ಮಾಡ್ತಾರೆ. ಎಳ್ಳು ಅಮಾವಾಸ್ಯೆಯಂದು ಗೋಧಿ ಹುಗ್ಗಿಯನ್ನು ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಅಮಾವಾಸ್ಯೆಯ ರಾತ್ರಿಯಂದು ಇದು ಗೋಧಿ ಹುಗ್ಗಿಯನ್ನು ಸಹಿತ ಮಾಡ್ತಾರೆ ನೋಡಿರಿ. ನಾನು ಒಂದೊಂದಾಗಿ ಉಂಡೆಗಳನ್ನು ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದ್ದೀನಿ. ನಮ್ಮ ಉಂಡೆಗಳು ರೆಡಿ ಆಗ್ತಾ ಬಂದವು. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ನಮ್ಮ ಉಂಡೆಗಳು ರೆಡಿ ಆದವು. ಈಗ ನಾನು ಒಂದೊಂದಾಗಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನಮ್ಮ ಹುರಿದಕ್ಕಿ ತಂಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.